ಪುತ್ರ ಶೋಕಂ ನಿರಂತರ ಅಂತ ಹೇಳ್ತಾರೆ. ಆದ್ರೆ 13 ವರ್ಷ ಹೋರಾಡಿ ಆ ಶೋಕವನ್ನು ಪಡೆಯುವ ದುರ್ಗತಿಯನ್ನು ನೆನೆದ್ರೆ ಮಗನ ಸಾವನ್ನು ಒಪ್ಪಿಕೊಳ್ಳುವ ಅನಿವಾರ್ಯ ಎಷ್ಟಿತ್ತು ಎಂಬ ಆ ಪಾಲಕರ ನೋವನ್ನ ಅರ್ಥೈಸಿಕೊಳ್ಳಬಹುದು. 2013ರಿಂದ ಕೋಮಾ ಸ್ಥಿತಿಯಲ್ಲಿರುವ ಹರೀಶ್ ರಾಣಾಗೆ ದಯಾಮರಣ ಕಲ್ಪಿಸೋಕೆ ಸುಪ್ರೀಂ ಕೋರ್ಟ್ ಕಳೆದ ವಾರ ಅನುಮತಿ ನೀಡಿತು. ಇದರ ಬೆನ್ನಲ್ಲೇ ಗಾಜಿಯಾಬಾದ್ನಲ್ಲಿರುವ ಅಶೋಕ್ ರಾಣಾ ಹಾಗೂ ನಿರ್ಮಲಾ ದೇವಿ ಅವರ ಮನೆಯಿಂದ ಹರೀಶ್ಗೆ ಭಾವುಕ ವಿದಾಯ ಹೇಳಲಾಯಿತು. ಬ್ರಹ್ಮಕುಮಾರಿ ಸಹೋದರಿಯು ಹರೀಶ್ ಹಣೆಗೆ ತಿಲಕವಿಟ್ಟು ಎಲ್ಲರನ್ನ ಕ್ಷಮಿಸು, ಹಾಗೆಯೇ ಎಲ್ಲರಲ್ಲೂ ಕ್ಷಮೆಯಾಚಿಸು, ಹೊರಡುವ ಸಮಯ ಬಂದಾಗಿದೆ, ಸರಿನಾ ಎಂದು ಆ 22 ಸೆಕೆಂಡುಗಳ ವಿಡಿಯೋ ಎಲ್ಲರ ಕಣ್ಣಾಲೆಗಳನ್ನ ತೇವಗೊಳಿಸುವುದು ಸುಳ್ಳಲ್ಲ. ಪಕ್ಕದಲ್ಲೇ ಇದ್ದ ತಾಯಿ ಆಘಾತದಲ್ಲಿದ್ರು, ತಂದೆ ದುಃಖತಪ್ತರಾಗಿದ್ರು. ಗಾಜಿಯಾಬಾದ್ನ ಮನೆಯಲ್ಲೇ ಚಿಕಿತ್ಸೆ ಪಡಿತಾ ಇದ್ದ ಹರೀಶ್ರನ್ನ ದೆಹಲಿಯ ಏಮ್ಸ್ಗೆ ಸ್ಥಳಾಂತರಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ದಯಾಮರಣದ ಪ್ರಕ್ರಿಯೆಯನ್ನ ವೈದ್ಯರು ಆರಂಭಿಸಿದ್ದಾರೆ. ಮಗನಿಗಾಗಿ ವರವ ಬೇಡಿದ್ದ ಪಾಲಕರು ಆತನ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿದ್ದ ರಾಣಾ ದಂಪತಿ ಮಗನ ನೆಮ್ಮದಿಯ ಸಾವಿಗೆ ಅವಕಾಶ ಕೊಡಿ ಎಂದು ಬೇಡುವ ಸ್ಥಿತಿ ಎದುರಾಗಿದ್ದು ದುರಂತವೇ ಸರಿ. ಆದರೆ ಬಡ ದಂಪತಿಗೆ ಬೇರೆ ದಾರಿ ಇರಲಿಲ್ಲ. 13 ವರ್ಷಗಳಿಂದ ಮಗನನ್ನ ಬದುಕಿಸಿಕೊಳ್ಳೋಕೆ ಹೋರಾಟ ಮಾಡಿದ ಆ ದಂಪತಿ ಎದುರಿಸಿದ ಕಷ್ಟಗಳು ಹಲವು. ಮಗನಂತೂ ಬದುಕೋದಿಲ್ಲ, ನೆಮ್ಮದಿಯಾಗಿ ಉಸಿರು ನಿಲ್ಲಿಸಲಿ, ಅವಕಾಶ ನೀಡಿ ಅಂತ ನ್ಯಾಯಾಲಯದಲ್ಲಿ ಕೋರಿದ್ರು. ಸುಪ್ರೀಂ ಕೋರ್ಟ್ ಅಸ್ತೂ ಎಂದಿತು. ಮೂಲತಃ ಹಿಮಾಚಲ ಪ್ರದೇಶವರಾದ ಅಶೋಕ್ ರಾಣಾ ಅವರು ನೌಕರಿ ಅರಸಿ ದೆಹಲಿಗೆ ಬಂದಿದ್ರು. ಪುತ್ರಿ ಹಾಗೂ 2 ಪುತ್ರರು ಅವರಿಗೆ. ಮೊದಲನೆಯವರೇ ಹರೀಶ್ ರಾಣಾ. ಸ್ಫುರದ್ರೂಪಿ ಹಾಗೂ ಓದಿನಲ್ಲಿ ಸದಾ ಮುಂದಿದ್ದ ಹರೀಶ್ ಎಂಜಿನಿಯರಿಂಗ್ ಕೋರ್ಸ್ ಸೇರಿದ್ರು. 2013ರ ಆಗಸ್ಟ್ 20ರಂದು ತಾವಿದ್ದ ಪಿಜಿಯ 4ನೇ ಮಹಡಿಯಿಂದ ಬಿದ್ದ ಅವರು ಪ್ರಜ್ಞಾಹೀನ ಸ್ಥಿತಿ ತಲುಪಿದ್ರು. ಇದು ಇಡೀ ಕುಟುಂಬಕ್ಕೆ ಆಘಾತವನ್ನುಂಟು ಮಾಡಿತು. ಮಗನಿಗೆ ಉತ್ತಮ ಚಿಕಿತ್ಸೆ ಕೊಡಿಸೋಕೆ ಕೈಯಲ್ಲಿದ್ದ ಹಣವನ್ನೆಲ್ಲ ಅಶೋಕ್ ಖಾಲಿ ಮಾಡಿಕೊಂಡ್ರು. 2021ರಲ್ಲಿ ದೆಹಲಿಯಲ್ಲಿದ್ದ ತಮ್ಮ ಮನೆಯನ್ನೂ ಮಾರಿ ಗಾಜಿಯಾಬಾದ್ಗೆ ಸ್ಥಳಾಂತರಗೊಂಡ್ರು. ಶುಶ್ರೂಷಕಿಗೆ ಮಾಸಿಕ ವೇತನ, ಫಿಸಿಯೋಥೆರಪಿಗೆ ಶುಲ್ಕ, ಔಷಧಿ ಸೇರಿ ಈ ಕುಟುಂಬದ ಕೈಗಳು ಬರಿದಾದವು. ಜೀವನ ನಡೆಸಲು ಅಶೋಕ್ ರಾಣಾ ಅವರು ಮನೆ ಸಮೀಪದ ಆಟದ ಮೈದಾನದ ಬಳಿ ಸ್ಯಾಂಡ್ವಿಚ್ ಮಾರಲಾರಂಭಿಸಿದ್ರು. ತಾಯಿ ನಿರ್ಮಲಾ ದೇವಿ ಅವರು ಪುತ್ರನ ಪಕ್ಕದಲ್ಲಿ ಕೂತು ಅವನ ಆರೈಕೆಗೆ ತಮ್ಮನ್ನ ಸಮರ್ಪಿಸಿಕೊಂಡ್ರು. ಇಷ್ಟಾದ್ರೂ ಹರೀಶ್ ಆರೋಗ್ಯ ಸ್ಥಿತಿ ಸುಧಾರಿಸಲೇ ಇಲ್ಲ. ಈ ಸಂಕಷ್ಟದ ನಡುವೆ ಮಗಳಿಗೆ ಮದುವೆ ಮಾಡಿದ್ರು. ಮತ್ತೊಬ್ಬ ಮಗ ನೌಕರಿಗೆ ಹೋಗಲಾರಂಭಿಸಿದ. ತಾವೂ ಇಲ್ಲವಾದರೆ ಹರೀಶ್ ಗತಿ ಏನು ಅಂತ ಚಿಂತಿಸಿದ ಈ ಇಳಿ ವಯಸ್ಸಿನ ದಂಪತಿಗೆ ಹರೀಶ್ ಗುಣಮುಖರಾಗುವ ಭರವಸೆಯೇ ಇಲ್ಲವಾಯಿತು. ಹೀಗಾಗಿ ಹರೀಶ್ಗೆ ದಯಾಮರಣ ಕೋರಿ ಅಶೋಕ್ ರಾಣಾ ದಂಪತಿ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಸತತ ಹೋರಾಟದ ನಂತರ ತೀರ್ಪು ಬಂತು. ಗಾಜಿಯಾಬಾದ್ನಲ್ಲಿರುವ ಮನೆಯಿಂದ ದೆಹಲಿಯಲ್ಲಿ ಏಮ್ಸ್ಗೆ ಹರೀಶ್ ಅವರನ್ನ ಸ್ಥಳಾಂತರಿಸಲಾಗಿದೆ. ಅವರಿಗೆ ಮೊದಲಿಗೆ ಜೀವರಕ್ಷಕ ಚಿಕಿತ್ಸೆಗಳನ್ನು ಹಿಂಪಡೆಯಲಾಗುತ್ತೆ. ವೈದ್ಯಕೀಯ ನೆರವಿನ ಪೋಷಣೆ ಮತ್ತು ದ್ರವ ಪದಾರ್ಥಗಳನ್ನು ನಿಲ್ಲಿಸಲಾಗುತ್ತೆ. ಆದರೆ ಅವರ ಉಪಶಮನ ಆರೈಕೆ ಹಾಗೆ ಮುಂದುವರಿಯಲಿದೆ. ಇದರಲ್ಲಿ ನೋವು ಹೆಚ್ಚಾಗದಂತೆ ಉಪಶಮನ ಆರೈಕೆ ಮಾಡಲಾಗುತ್ತೆ. ಇಲ್ಲಿ ಹರೀಶ್ ಅವರಿಗೆ ನ್ಯಾಯಾಲಯ ಕಲ್ಪಿಸಿರುವ ದಯಾಮರಣದಲ್ಲಿ ವೈದ್ಯರು ನೇರವಾಗಿ ಭಾಗಿಯಾಗುವುದಿಲ್ಲ. ಬದಲಿಗೆ ಕೃತಕ ಜೀವರಕ್ಷಕ ಚಿಕಿತ್ಸೆಯನ್ನ ಹಂತ ಹಂತವಾಗಿ ಸ್ಥಗಿತಗೊಳಿಸುತ್ತಾರೆ. ಆ ಮೂಲಕ ದೇಹವು ಸಹಜ ಅಂತ್ಯ ಕಾಣುವಂತೆ ವ್ಯವಸ್ಥೆ ಮಾಡೋದೇ ಈ ದಯಾಮರಣದ ಪ್ರಕ್ರಿಯೆಯಾಗಿದೆ. ದೇಹ ಚಲನೆಯೇ ಇಲ್ಲದ ಮಗನಿಗೆ ಆಸರೆಯಾಗಿದ್ದ ಅಶೋಕ್ ರಾಣಾ ಮತ್ತು ನಿರ್ಮಲಾ ದೇವಿ ದಂಪತಿ ಕಳೆದ 13 ವರ್ಷಗಳಿಂದ ಕೋಮಾದಲ್ಲಿದ್ದ ಮಗನ ಸೇವೆ ಮಾಡಿದ್ದಾರೆ. ತಮ್ಮ ಬದುಕೇ ಕಷ್ಟವಾಗಿರುವಾಗ ತಮ್ಮ ಮಗ ಇನ್ನೊಬ್ಬರಿಗೆ ಹೊರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ದಯಾಮರಣ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಜನ್ಮ ನೀಡಿದ ಪಾಲಕರೇ ಸಾವಿಗಾಗಿ ಮಗನನ್ನ ಬೀಳ್ಕೊಡುವ ನೋವಿನ ಕ್ಷಣಕ್ಕೆ ಸಾಕ್ಷಿಯಾದರೆ ಇಡೀ ದೇಶವೇ ಈ ಭಾವುಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ.